1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಭೂ ಪ್ರದೇಶ ಏನಿದೆ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಒಂದು ಗಡಿ ಫಿಕ್ಸ್ ಮಾಡಿ, ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಒಂದು ನ್ಯಾಷನಲ್ ಸಿಂಬಲ್ ಅನ್ನು ಕೊಟ್ಟು ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ರೆ ಅದು ಈ ಸಂವಿಧಾನ ಜಾರಿಗೆ ಬಂದಿದೆ. ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದಿ. ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಕಟ್ಟಿದ್ದಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿದ್ದಿ. ನೀವೆಲ್ಲ ಈ ತಾಲೂಕಿನ ಜನ ಸೇರಿ ಹಿರಿಯರಾದಂಥ ಮುನಿಯಪ್ಪ ಅವರನ್ನು ಶಾಸಕರನ್ನೇ ಹಲವು ಬಾರಿ ಆಯ್ಕೆ ಮಾಡಿರಿ. ನಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗುವವರ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗಿದ್ದರೆ ಪಾಳೆಗಾರಿ ಪದ್ಧತಿ ಎಲ್ಲ ಅದಕ್ಕೆ ಕಾರಣ ಈ ಸಂವಿಧಾನ ಸ್ನೇಹಿತರೆ.